ಇತ್ತು 10 o'clock ಇವತ್ತಂತ. ಪ್ಲೀಸ್ ಒಣ ಕಷಾಯ ಕುಡಿಯಕತ್ತೀವಿ, ನಿಮ್ಗೂ ಬೇಕಂದ್ರೆ ಬರ್ರಿ. And then there was some controversy. ನನ್ನ ಫ್ರೆಂಡ್ ನೋಡಿ ಜಾಂಬಿ ತರ ಬರ್ತಿದ್ದಾಳೆ. Hi guys, good morning. I got ready for college. Have to have my breakfast and go to college right now. ಕಾಲೇಜಿಗೆ ಏನೋ 8:20 ಬಂದೆ, ಬಟ್ ಅವಾಗ ಗೊತ್ತಾಯ್ತು ನನಗೆ ಕಾಲೇಜ್ ಇರೋದು 10 o'clock ಇವತ್ತಂತ. ಯಾಕಂದ್ರೆ ಇವತ್ತೊಂದು ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ನಾವೆಲ್ಲ ಚೇರ್ ಅರೇಂಜ್ಮೆಂಟ್ ಎಲ್ಲ ಮಾಡಬೇಕಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಮಾಡಿ ಬ್ರೇಕ್ಫಾಸ್ಟ್ ಮತ್ತೆ ಕಷಾಯ ಇತ್ತು. ಸೊ ನಾವು ಕಷಾಯ ಕುಡ್ಕೊಂಡ್ ಬಂದ್ವಿ. ನಮ್ ಕಾಲೇಜ್ನಾಗ ತಾಳಿಗರಿ ಹಸ್ತಾಂತರ ಕಾರ್ಯಕ್ರಮ ಐತಿ, ಸೊ ನಾವು ಕಷಾಯ ಕುಡಿಯಕತ್ತೀವಿ, ನಿಮ್ಗೂ ಬೇಕಂದ್ರೆ ಬರ್ರಿ. ಆಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು, ಗೆಸ್ಟ್ ಎಲ್ಲ ಬಂದ್ರು. ಒಂದು ಬ್ಲಾಕ್ ಫಂಗಸ್ಗೆ ಸಂಬಂಧಪಟ್ಟಂತ ಹಿಂದಿನ ಘಟನೆ. ಆಕ್ಚುಲಿ ಫಂಕ್ಷನ್ ಅಷ್ಟೇ ಅಲ್ಲ, ಏನೇನೋ ಆಯ್ತು. ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗಿ ಎಲ್ಲ ಹೇಳ್ತೀನಿ. Icon bread and jam. I had my dinner just now and ನೋಡಿ ಕಾಲೇಜಿಗೆ ಬಂದಾಗ್ಲಿಂದ ಡ್ರೆಸ್ ಚೇಂಜ್ ಮಾಡಿಲ್ಲ. ಸೊ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಲಿಟ್ರಲಿ ಇವತ್ತು ಇಷ್ಟೆಲ್ಲ ಆಗುತ್ತಂತ ನಿಜ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು. ಸೊ ಹಿಯರ್ಸ್ ದ ಹೈಲೈಟ್ಸ್ ಆಫ್ ದ ಡೇ. ಫಸ್ಟ್ ಕಾಲೇಜ್ ಇವತ್ತು 10 o'clock ಸ್ಟಾರ್ಟ್ ಆಗ್ತಿತ್ತು, ಬಟ್ ನಂಗೆ ಗೊತ್ತಿಲ್ಲ ನಾ ಎಷ್ಟೊತ್ತಿಗೆ ಹೋಗಿನಿ. 8:20 ಹೋಗಿ. ಇವತ್ತು ಒಂದು ಫಂಕ್ಷನ್ ಇತ್ತು. ಇದು ನಾನು ಕಲ್ಚರಲ್ ಕೋಆರ್ಡಿನೇಟ್ ಆಗಿಂದ ಫಸ್ಟ್ ಅರೇಂಜ್ ಮಾಡಿರೋ ಫಂಕ್ಷನ್. ಇಟ್ ವಾಸ್ ನಾಟ್ ಕಂಪ್ಲೀಟ್ಲಿ ಅಂಡರ್ ಅವರ್ ಕಂಟ್ರೋಲ್, ಬಟ್ ಸ್ಟಿಲ್ in lunch break we had a case study, like with live patient case study ಮಾಡಿದ್ವಿ. ಅದೆಲ್ಲ ಅನ್ನೋ ಡಿಸೀಸ್ ಬಗ್ಗೆ, ದಟ್ ಈಸ್ ಕಾಮನ್ಲಿ ಸರ್ಪುಣ್ಣ ಅಂತಾರ, ಆ ಡಿಸೀಸ್. And then there was some controversy which I cannot share, of course. I brought the makeup products for the first time and I went to shopping all alone. So proud of myself. ಆಮೇಲೆ ಗಿರ್ಮಿಟ್ ತಿಂದೆ ನಮ್ಮ ಪಪ್ಪನ ಜೊತೆ ಹೊರಗಡೆ ಹೋಗಿ. ಇಟ್ ವಾಸ್ ಸೋ ಟೇಸ್ಟಿ and I couldn't record it. The weather, no words. ಮತ್ತೆ ಇವತ್ತು ಏನ್ ಗೊತ್ತಾ, ನಾನು ಕಾಫಿ ಕೊಡ್ತಿಲ್ಲ. Yes, you heard it. And now I have to complete my shloka book. It's already 10 o'clock right now, and now I have to complete my shloka book. Hi guys, good morning, welcome back. 75% ಅಟೆಂಡೆನ್ಸ್ ಏನೋ ಕಂಪಲ್ಸರಿ, ಬಟ್ ನಾನು 95% ಅಟೆಂಡೆನ್ಸ್ ಬಂದರೂ ಶಾಕ್ ಆಗೋ ಮಾತಿಲ್ಲ. ಈ ವೀಕಲ್ಲಿ ಭಾಳ ಅಂದರೆ ಭಾಳ ಕೆಲಸ ಆಗ್ತಿದೆ. ಸೊ ನಂಗೆ ಬ್ಲಾಗ್ ಮಾಡೋಕೆ ಆಗ್ತಿಲ್ಲ, ಕರೆಕ್ಟಾಗಿ ಓದೋಕ್ಕೂ ಟೈಮ್ ಸಿಗ್ತಿಲ್ಲ. ಐ ಡೋಂಟ್ ನೋ, ಬಟ್ ಒಂದಂತೂ ಗೊತ್ತು, ನಾವು ವಾಪಸ್ ಕರೆಕ್ಟಾಗಿ ಟ್ರ್ಯಾಕಿಗೆ ಬರಬೇಕಷ್ಟೆ. ನಾ ಕಾಲೇಜಿಗೆ ಬಂದೆ ಇವಾಗ, ಬಟ್ ನನ್ನ ಹತ್ರ ಫೋನ್ ಇರುತ್ತೋ ಇಲ್ಲ ಅನ್ನೋದೇ ಡೌಟ್. ಆ್ಯಂಡ್ ಬ್ಲಾಗ್ ಕಂಪ್ಲೀಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನೆಕ್ಸ್ಟ್ ವೀಕಿಂದ ನಮ್ಮ ಕಾಲೇಜಲ್ಲಿ ಫೆಸ್ಟ್ ಮತ್ತೆ ಸ್ಪೋರ್ಟ್ಸ್ ಇದೆ, ಅದ್ರ ಪ್ರಾಕ್ಟೀಸ್ ಇದೆ. ನಾನು ಯಾವುದು ಸ್ಪೋರ್ಟ್ಸ್ ಪ್ಲೇಯರ್ ಅಲ್ಲ, ಸೊ ನಾನು ಜಸ್ಟ್ ಚೆಸ್ ಅಂಡ್ ಬ್ಯಾಡ್ಮಿಂಟನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ನಾವು ಚೆಸ್ ಪ್ರಾಕ್ಟೀಸ್ ಮಾಡ್ತೀವಿ, ಅದು ಏನ್ ಚೆಸ್ ಆಡ್ತೀನೋ ನೋಡ್ಬೇಕಂದ್ರೆ ಫಾಲೋ ಮಾಡಿ. ನನ್ನ ಫ್ರೆಂಡ್ ನೋಡಿ ಜಾಂಬಿ ತರ ಬರ್ತಿದ್ದಾಳೆ. ಸೊ ಇದಾಗಿತ್ತು ಈ ಬ್ಲಾಗ್. ನೆಕ್ಸ್ಟ್ ವೀಕ್ ನಾನು ಸ್ಪೋರ್ಟ್ಸ್ ಬ್ಲಾಗ್ ನ ಅಪ್ಲೋಡ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.